ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಮ್ ಮೇಡ್ ಬಾಡಿ ಲೋಷನ್ ಇದನ್ನು ನಾವು ತಲೆಗೂ ಯೂಸ್ ಮಾಡ್ಬೋದು, ಹಾಗೆ ಇದು ಕಾಲು ಹೊಡ್ಕೊಂಡಿರುತ್ತಲ್ಲ ಅದಕ್ಕೂ ಯೂಸ್ ಮಾಡ್ಬೋದು, ಆ್ಯಂಡ್ ಬಾಡಿ ಲೋಷನ್ ಆಗೂ ಯೂಸ್ ಮಾಡ್ಬೋದು. ಇದಿಷ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು 2 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕೋಬೇಕು. ಇದು ಮಾಮಾ ಅರ್ಥದ್ದು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇದು ಒಳ್ಳೆ ಕಂಪ್ನಿದೆ ಜೆಲ್ ಯೂಸ್ ಮಾಡಿ ಅಲೋವೆರಾದು. ಸೊ ಒಳ್ಳೇದು ಯೂಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಮತ್ತು ಟ್ರಸ್ಟೆಡ್ ಆಗಿರೋದ್ರಿಂದ ನಮಗೆ ಅಂಥ ಭಯ ಎಲ್ಲ ಏನಾಗಲ್ಲ. ಲೋಕಲ್ ಆದರೆ ಏನಪ್ಪ ಅಂತ ಭಯ ಪಡಬೇಕಾಗತ್ತೆ. ಇದಾದರೆ ಚೆನ್ನಾಗಿರೋ ಕ್ವಾಲಿಟಿ ಇದೆ. ಇದನ್ನು ಚೆನ್ನಾಗೆ 3 ಮಿನಿಟ್ಸು ಚೆನ್ನಾಗೆ ಮಿಕ್ಸಪ್ ಮಾಡಬೇಕು. ಈ ಥರ ಮಿಕ್ಸಪ್ ಮಾಡ್ತಾ ನೋಡಿ, ಇದು ಲೋಷನ್ ಥರ ಬರುತ್ತೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಹೋಮ್ ರೆಮಿಡಿ ಇದು. ಬೇಕಾದ್ರೆ ಇದನ್ನು ಯೂಸ್ ಮಾಡಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಇಟ್ಟು ಯಾವಾಗಾರ ವೀಕ್ಲಿ ಒಂದ್ಸತಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ಫ್ರೆಶ್ಶಾಗೆ ಮಾಡ್ಕೋಬೋದು. ಇಲ್ಲ ನಾನು ಮಾಡಿಟ್ಕೊತೀನಿ ಅಂದ್ರೂ ಅಡ್ಡಿ ಇಲ್ಲ. ಒಂದು ಗ್ಲಾಸ್ದು ಕಂಟೈನರ್ ಚಿಕ್ಕದು ಬಾಟಲ್ ಬರುತ್ತಲ್ಲ ಅದರೊಳಗೆ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ತಾ ಈ ಥರ ವೈಟಿಗೆ ಬಾಡಿ ಲೋಷನ್ ರೆಡಿ ಆಗುತ್ತೆ. ಇದು ಕಾಲೆಲ್ಲ ಸಿಕ್ಕಾಬಟ್ಟೆ ಹೊಡ್ಕೊಂಡಿರುತ್ತಲ್ಲ, ತುಂಬ ಈಚಿಂಗ್ ಆಗ್ತಾಯಿರುತ್ತೆ, ನೆವೆ ಆಗ್ತಾಯಿರುತ್ತೆ, ಹೊಡ್ಕೊಂಡು ಸಿಕ್ಕಾಬಟ್ಟೆ ಒಂಥರ ಕೆರೆಯೋ ಅಷ್ಟು ಫೀಲಿಂಗ್ ಆಗೋಗಿರುತ್ತೆ. ಆ ಥರ ಇದು ಅಲೋವೆರಾ ಬಂದು ಸ್ಕಿನ್ನಿಗೆ ತುಂಬ ಒಳ್ಳೆಯದಲ್ವ. ಸೊ ಇದನ್ನು ನಾವು ಈ ಥರ ಮಾಡಿಕೊಂಡು ಕಾಲಿಗೆ ಕೈಗೆ ಎಲ್ಲ ಹಚ್ಕೊಂಡು ಬಾಡಿ ಲೋಷನ್ ಥರ ಯೂಸ್ ಮಾಡ್ಕೋಬೋದು. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಹಚ್ಕೊಂಡಾಗೆ ನಿಮ್ಗೆ ಆ ಫೀಲೇ ಗೊತ್ತಾಗುತ್ತೆ, ತಣ್ಣಕ್ಕಾಗುತ್ತೆ. ಆದರೆ ಒಳ್ಳೆ ಬ್ರ್ಯಾಂಡೆಡು ಅಲೋವೆರಾ ಜೆಲ್ ಯೂಸ್ ಮಾಡಿದ್ರೆ ಮಾತ್ರ. ಹೀಗೆ ಪ್ಯೂರು ಯೂಸ್ ಮಾಡ್ಕೊಂಡು ಮಾಡ್ಬೋದು, ಬಟ್ ಅದು ಜಾಸ್ತಿ ದಿನ ಇರೋಲ್ಲ, 1-2 ಡೇಸಲ್ಲಿ ಇದಾಗುತ್ತೆ. ಬಟ್ ಅದು ನನಗೆ ಪ್ಯೂರ್ ಅಲೋವೆರಾ ತೊಗೊಂಡು ಅದನ್ನೆಲ್ಲ ಸ್ಕ್ಯಾಲ್ಪಿಗೆ ಹಾಕ್ಕೊಂಡು ತುಂಬ ಇಚ್ಚಿಂಗ್ ಆಗುತ್ತೆ. ಒಂದು ಸ್ವಲ್ಪ ಕಾಲ್ಗೆ ಹಚ್ಕೊಂಡು ಒಂಥರ ಇಚ್ಚಿಂಗ್ ಥರ ಆಗುತ್ತೆ. ಬಟ್ ಈ ಥರ ಜೆಲ್ ಯೂಸ್ ಮಾಡಿದ್ರೆ ನನಗೇನೋ ಆ ಥರದ್ದೆಲ್ಲ ಏನೂ ಆಗಿಲ್ಲ. ಚೆನ್ನಾಗೆ ನಾನೊಂದು 3 to 5 ಮಿನಿಟ್ಸ್ ಈ ಥರ ಬೀಟ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಬೀಟ್ ಮಾಡ್ಕೊಂಡಾಗ. ಅದೇ ಹೇಳಿದ್ನಲ್ಲ, 1 ಸ್ಪೂನು ಕೊಬ್ಬರಿ ಎಣ್ಣೆಗೆ 2 ಸ್ಪೂನು ಅಲೋವೆರಾ ಜೆಲ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕ್ಕೊಳ್ಳೋದಿದ್ರು ಹಾಕೋಬೋದು. ಆದಷ್ಟು ಬಿಡ್ದಂಗೆ ಒಂದು 3 to 5 ಮಿನಿಟ್ಸು ಚೆನ್ನಾಗೆ ಮಿಕ್ಸ್ ಮಾಡಿದ್ರೆ ನೋಡಿ, ಈಗ ಡೈರೆಕ್ಟಾಗಿ ಬಾಡಿ ಲೋಷನ್ ಥರ ರೆಡಿ ಆಯಿತು. ಇಷ್ಟೇ ಬಾಡಿ ಲೋಷನ್. ಇದಕ್ಕೊಂದು ಸ್ವಲ್ಪ ಸೆಂಟು ಏನಾರ ಸ್ಮೆಲ್ ಬರೋಂಗೆ ಹಾಕೊಂಡ್ಬಿಡ್ತಾರೆ, ಆವಾಗ ಗಮ್ ಅಂತ ಬರುತ್ತೆ. ಕೈ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೊಗೊಂಡು ಕೋಲ್ಡ್ ಕ್ರೀಮ್ ಥರ ಬರುತ್ತೆ, ಇದು ಹಚ್ಕೊಂಡ್ರೆ ತಣ್ಣಗೆ ಫೀಲ್ ಆಗುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ನೋಡಿ ಇದಕ್ಕೂ ಡಿಫ್ರೆನ್ಸ್ ನೋಡಿ. ಹಾಗೆ ಇದು ಕಾಲು ಹೊಡ್ಕೊಂಡಿರೋ ಜಾಗಕ್ಕೂ ಇದು ಯೂಸ್ ಮಾಡ್ಬೋದು. ಕಾಲು ಹೊಡ್ಕೊಂಡು ತುಂಬ ಈಚಿಂಗ್ ಆಗ್ತಾ ಇರುತ್ತೆ. ಈ ಚಳಿಗಾಲದಲ್ಲಂತೂ ಸ್ವಲ್ಪ ಡ್ರೈ ಸ್ಕಿನ್ ಇರೋರ್ಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ನನ್ನ ಪ್ರಾಬ್ಲಮ್ ಏನಂದರೆ ಫೇಸೆಲ್ಲ ಆಯಿಲ್ ಸ್ಕಿನ್ನು, ಬಾಡಿ ಎಲ್ಲ ಡ್ರೈ. ಹಾಗೆ ಇದನ್ನು ಸ್ಕ್ಯಾಲ್ಪಿಗೆ ಕೂಡ ಯೂಸ್ ಮಾಡ್ಬೋದು. ಡ್ಯಾಂಡ್ರಫ್ ಆಗಿ ತುಂಬ ಇಚ್ಚಿಂಗ್ ಆಗ್ತಾ ಇರುತ್ತಲ್ಲ, ಅದಕ್ಕೂ ಯೂಸ್ ಮಾಡ್ಬೋದು. ಇದು ನೈಟು ಚೆನ್ನಾಗಿ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಈ ಚಳಿಗಾಲದಲ್ಲಿ ಮೇನ್ ಪ್ರಾಬ್ಲಮ್ ಬಂದೇ ಡ್ಯಾಂಡ್ರಫ್, ಸಿಕ್ಕಾಪಟ್ಟೆ ಡ್ಯಾಂಡ್ರಫ್. ಆ ಡ್ಯಾಂಡ್ರಫಿಗೆಲ್ಲ ಬೆಸ್ಟ್ ಸೊಲ್ಯೂಷನ್ ಇದು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಇದಕ್ಕೆ ಬೇಕಾಗಿರೋದು ಬರೀ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೀವು ಇದನ್ನು ಯೂಸ್ ಮಾಡಿ ನನಗೆ ಬೆಸ್ಟ್ ರಿಸಲ್ಟ್ ಬಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.